ನಿನ್ನ ಜೊತೆಯಲಿ ಜೊತೆಯಲಿ. ಏನ್ರಿ ಇದು? ನನ್ಗೋಸ್ಕರ ಕಾಯ್ತಾ ಇದ್ದೀರಾ? ನಿಜವಾಗ್ಲು ನನ್ಗೋಸ್ಕರನಾ? ಸುಮ್ನೆ ಕಾಯಕ್ಕೆ ನನ್ಗೆ ನಿಂತರ ಹುಚ್ಚಿಡ್ದಿಲ್ಲ. ಥ್ಯಾಂಕ್ಸ್. ನಾನು ಹುಚ್ಚಾನೆ, ಎಲ್ಲರೂ ನಾನು ನಿಮ್ಮ ಪ್ರೀತಿ ಹುಚ್ಚ ಅಂತ ಅರ್ಥ ಆಯ್ತಲ್ಲ, ಅದು ಸಾಕು. ಅಯ್ಯೋ, ನಿನ್ನ ಹತ್ರ ಹರಟೆ ಹೊಡಿಯೋಕೆ ನನ್ ಟೈಮ್ ಇಲ್ಲ. ತಗೋ ಇದನ್ನ. ಏನಿದು? ಸೀರೆ. ನಂಗೆ ಕೊಂಡ್ಕೊಳ್ಳೋಕೆ ಗತಿ ಇಲ್ಲ ಅಂತ ನಿನ್ನೆ ಇಂಡೈರೆಕ್ಟ್ ಆಗಿ ನೀನೇ ಕೊಡ್ಸಿದ್ಯಲ್ಲ, ಅದೇ ಸೀರೆ ಇದು. ಏನ್ರಿ ಇಂಥ ಮಾತು ಅಂದ್ಬಿಟ್ರೆ? ನಿಮ್ಮ ಹತ್ರ ಕೊಂಡ್ಕೊಳಕ್ ಆಗಲ್ಲ ಅಂತಲ್ಲ ಕಂಡ್ರೆ ನಾನು ಕೊಡ್ಸಿದ್ದು. ನಿಮ್ಮ ಮೇಲೇನು ಪ್ರೀತಿಗೆ ನಾನು ಕೊಡ್ಸಿದ್ದು. ಬೇಕಾಗಿಲ್ಲ. ನನಗೆ ಪ್ರೀತಿಯಿಂದ ಕೊಡ್ಸಕ್ಕೆ ನೀನ್ ಯಾರೋ? ಯಾಕ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ಎಲ್ಲ ಹೆಣ್ಮಕ್ಳು ಗಂಡ ಒಂದು ಸೀರೆ ಕೊಡ್ಸಿದ್ರೆ ಸಾಕು ಸ್ವರ್ಗನೇ ಸಿಕ್ಬಿಡುತ್ತೆ ಅಂತಾರೆ. ಅಂಥದ್ರಲ್ಲಿ ನೀವು ಯಾರಿಗೆ ಹೇಳ್ತಿದ್ಯಾ ಈ ಮಾತನ್ನ? ಇವತ್ತಿಂದ ನಾನು ನಿನ್ ಗಂಡ ಅಲ್ಲ, ನೀನ್ ನನ್ನ ಹೆಂಡತಿ ಅಲ್ಲ ಅಂತ ಯಾರೋ ದೊಡ್ಡ ಮನುಷ್ಯ ದೊಡ್ಡದಾಗಿ ಬಂದು ಹೇಳ್ಬಿಟ್ಟಿದ್ದ. ಮರ್ತೋದ್ಯಾ ಮಾತನ್ನ? ಅಯ್ಯೋ ಸಾರಿ. ಗಂಡ ಅನ್ನೋದನ್ನ ಬಿಡ್ರಿ, ಅಟ್ಲೀಸ್ಟ್ ಒಬ್ಬ ಒಳ್ಳೆ ಫ್ರೆಂಡ್ ಅಂತನಾರು ತಗೊಳ್ರಿ. ತುಂಬ ಆಸೆಯಿಂದ ಕೊಡ್ಸಿದ್ದೀನಿ ರೀ, ಪ್ಲೀಸ್. ನೀನ್ ಕೊಡ್ಸ್ಬಿಟ್ರೆ ಪುಕ್ಸೋಟೆ ಸಿಕ್ತು ಅಂತ ಇದನ್ನ ಉಟ್ಕೊಳಕ್ ನಾನೇನ್ ಗತಿಗೆಟ್ಟಿಲ್ಲ. ಹಂಗಲ್ಲ ರೀ, ನಾನು ಬೇಕಾಗಿಲ್ಲ. ನಿನ್ ಉದ್ದೇಶ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ನಿನ್ ಶ್ರೀಮಂತಿಕೆ ಬಿಟ್ಟಾದ್ಮೇಲೆ ನಮ್ಗೆ ದರಿದ್ರ ಬಂದ್ಬಿಟ್ಟಿದೆ. ಒಂದ್ ಬಟ್ಟೆ ತಗೊಳ್ಳೋ ಯೋಗ್ಯತೆನೂ ಇಲ್ಲ ಅಂತ ಏನೋ ದೊಡ್ಡದಾಗೆ ಒಂದು ಉಪಕಾರ ಮಾಡಕ್ಕೆ ಅಂತ ಬಂದ್ಬಿಟ್ಟಿದ್ಯಾ? ಯಪ್ಪ, ಈ ಥರ ಯೋಚನೆ ಹೆಂಗ್ರಿ ಬರುತ್ತೆ ನಿಮ್ಮ ತಲೆಯಲ್ಲಿ? ನಾನು ಸತ್ಯವಾಗೂ ಹತ್ರ ಏನು ಅಂದ್ಕೊಂಡಿಲ್ಲ ಕಂಡ್ರೆ, ಮನ್ಸಾರೆ ಪ್ರೀತಿಯಿಂದ ಅಷ್ಟೇ. ಹೆಚ್ಚಿಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಿನ್ ಪ್ರೀತಿ ಯಾರ ಮೇಲೆ ಎಷ್ಟಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿರೋದಕ್ಕೆ ನೀನ್ ಸಾವಾಸ ಬೇಡ ಅಂತ ಮನೆ ಬಿಟ್ಟು ಬಂದಿರೋದು. ಇಂಥದ್ ಏನೇ ಇದ್ರು ಹೋಗಿ ನಿನ್ ಚಾಂದ್ನಿ ಕೈಲಿ ಕೊಡು, ಖುಷಿಯಿಂದ ಕುಂದಾಡ್ಬಿಡ್ತಾಳೆ. ರೀಂಗ್ ಚುಚ್ ಮಾತಾಡ್ಬೇಡ್ರೆ ಹರ್ಟ್ ಆಗತ್ತಾ? ನೀನು ಈ ತರ ಬಟ್ಟೆ ಭಿಕ್ಷೆ ಹಾಕಿದ್ರೆ ತುಂಬಾನೇ ಹರ್ಟ್ ಆಗುತ್ತೆ. ಸೊ ದಯವಿಟ್ಟು ಇದನ್ನ ತಗೊಂಡ್ ಹೋಗು, ನಮ್ನ ಸ್ವಾಭಿಮಾನದಲ್ಲಿ ಬದುಕಕ್ ಬಿಡು. ರೀ, ಯಾಕ್ರಿ ಹಿಂಗ ಅಯ್ಯೋ ಅನ್ನಿಸ್ತಿದ್ದೀರಾ? ಪ್ಲೀಸ್ ತಗೊಳ್ರಿ. ಹೇಳದ್ನಲ್ಲ, ಇದನ್ನ ತಗೊಂಡ್ ಹೋಗಿ ನಿನ್ ಗರ್ಲ್ ಫ್ರೆಂಡ್ ಕೊಡು, ಇಲ್ಲ ಅಂದ್ರೆ ಯಾವ್ದಾರು ಅನಾಥಾಶ್ರಮಕ್ಕೆ ಕೊಟ್ಬಿಡು. ಗುಡ್ ಬೈ. ಹೌದಾ? ಹಂಗ ಆಯ್ತು, ಸರಿ ಬಿಡಿ. ಇಷ್ಟ ಆಸೆನ ತಂದ್ಕೊಟ್ರೆ ಸೇನಾ ಬೇಡ ಅಂತಿದ್ದೀರಾ ಅಲ್ವಾ? ಒಂದಲ್ಲ ಒಂದಿನ ನೀವೇ ನನ್ನ ಹತ್ರಕ್ಕೆ ಬಂದು ಹಬ್ಬಕ್ಕೆ ನಂಗೆ ಇದೇ ಸೀರೆ ಬೇಕು, ಅದನ್ನ ನೀನೇ ಕೊಡ್ಬೇಕು ಅಂತ ಹೇಳೋ ಟೈಮ್ ಬಂದೇ ಬರುತ್ತೆ. ಅಂತ ದಿವ್ಸ ಬಂದ್ರೆ ನಾನ್ ಸೀರೆನೆ ಉಡಲ್ಲ. ಬೇಕಾದ್ರೆ ಹಬ್ಬಕ್ಕೆ ಪ್ಯಾಂಟ್ ಶರ್ಟ್ ಹಾಕೊಂಡೇ ಓಡಾಡ್ತೀನಿ. ಅರ್ಥ ಆಯ್ತಲ್ಲ? ಹೊರಡ್ತಾ ಇರು. ಪ್ಯಾಂಟು ಶರ್ಟಾ? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು. ರೇ, ಮೇಲ್ಕೋಟೆ ಮಂಗಮ್ಮನವ್ರೆ. ಥ್ಯಾಂಕ್ಸ್ ಕಣ್ರಿ ಸೀನಿಯರ್, ಈ ಸೀರೆಯಲ್ಲಿ ನಿಮ್ ಪ್ರೀತಿನ ಅಣಿಸಿ ನಮ್ಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. I love
ಯು ಸೀನಿಯರ್. ಏಯ್ ನೀನ್ಯಾಕೆ ಅಡುಗೆ ಮಾಡ್ತಾ ಇದ್ಯಾ? ನಾನು ಮಾಡ್ತೀನಿ, ನೀನು ಕೂತ್ಕೋ. ನೀನ್ ಮಾಡಿದ ಅಡುಗೆ ನಾನು ತಿಂದ್ರೆ ನನ್ನ ಆಸ್ಪತ್ರೆಗೆ ಸೇರಿಸ್ಬೇಕಲ್ಲ, ಆವಾಗ ನೀನೇ ನನ್ನನ್ನು ನೋಡ್ಬೇಕಾಗತ್ತೆ. ಅಯ್ಯ, ಏನ್ ಹಿಂಗ ಅಂದ್ಬಿಟ್ಟೆ? ಹೆಂಗಸರಿಗಿಂತ ಗಂಡಸರೇ ಚೆನ್ನಾಗಿ ಅಡುಗೆ ಮಾಡೋದು. ಯಾವ ದಾಸಯ್ಯ ಹೇಳಿದ್ನಪ್ಪ ನಿಂಗೆ ಹಾಗೆ ಅಂತ? ಯಾರಾದರೂ ಆಗಿರ್ಲಿ, ಈಗ ನಿನ್ನ ಅಡುಗೆನ ಚೆನ್ನಾಗಿ ಮಾಡಿರ್ತೀಯ ಅಂತ ಇಟ್ಕೋ, ಆಗ ರುಚಿ ನೋಡಿ ನೀನೇನಂತ ಹೇಳ್ತೀಯ? ಒಳ್ಳೆ ನಳಪಾಕ ಇದ್ದಾಗಿದೆ ಅಂತ. ನಳಮಹಾರಾಜರ ಹೆಸರು ಹೇಳ್ತೀಯಾ, ಆದ್ರೆ ದಮಯಂತಿ ಪಾಕ ಅಂತ ಏನಾದ್ರೂ ಹೇಳ್ತೀಯಾ? ಅದು ಗೊತ್ತಾಯ್ತಾ? ಅದಕ್ಕೆ ಗಂಡಸರಿಗೆನೆ ಪಾಕಶಾಸ್ತ್ರದಲ್ಲಿ ಮಾರ್ಕ್ ಜಾಸ್ತಿ. ಸರಿಪ್ಪ, ನೀವೇ ಗ್ರೇಟು. ಆದರೆ ಇವತ್ತು ನಾನೇ ಅಡುಗೆ ಮಾಡೋದು. ನಿಂಗೆ ಇಷ್ಟ ಇರೋ ಅಡುಗೆ ಎಲ್ಲ ಮಾಡಿ ನಾನೇ ಕೈ ತುತ್ತು ಹಾಕ್ತೀನಂತೆ. ನೀನು ಪುಟ್ಟ ಹುಡುಗನಾಗೆ ಹಠ ಮಾಡ್ತಾ ಊಟ ಮಾಡ್ತೀಯಂತೆ. ಅದನ್ನೇ ನಾನು ರಿವರ್ಸ್ ಮಾಡ್ತೀನಂತೆ. ನಾನೇ ಅಡುಗೆ ಮಾಡಿ ನಿನಗೆ ಬಡಿಸ್ತೀನಂತೆ. ನೀನು ಹಾಯಾಗಿ ಕುಳಿತಿರು, ನೀನು ರಾಣಿಯಾಗೆ ಮಹಾರಾಣಿಯಾಗೆ, ಆಯಾಸ ಪಡೆದಿರು ನೀನು ಎಂದಿಗೂ ಹೀಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಆಗ ನೀನು ಮೆಚ್ಚಿಕೊಳ್ಳುವೆ. ತರರಂ ತರರಂ ತರರಂ. ಹೋಗಪ್ಪ, ನಾನು ನಿನಗೆ ಶ್ರಮ ಕೊಡೋದಿಲ್ಲ. ಏನೇ ಹೇಳಿದ್ರು ಇದು ಹೆಂಗಸರ ಕೆಲಸ. ಗಂಡಸರು ಮಾಡಿದ್ರೆ ಬೆಲೆ ಕಡಿಮೆ ಆಗೋಗುತ್ತೆ. ಭೀಮಸೇನ ನಳಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ. ಬಾರದರೆ ನಿನ್ಗೆ ಕಾಯ್ತಾ ಇದ್ದಿ. ಈ ಡಬ್ಬೆಲ್ಲ ಬೇಡ ರಚನ್. ಇಬ್ರು ಲವ್ ಬರ್ಡ್ಸ್ ರೊಮ್ಯಾಂಟಿಕ್ ಮೂಡಲ್ಲಿದ್ರೆ ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಅಂಥದ್ದೇನೂ ಇಲ್ಲಪ್ಪ, ರೊಮ್ಯಾಂಟಿಕ್ಕು ಅದು ಏನೂ ಇಲ್ಲ. ಈ ಪ್ರಾಣಿ ಅಡುಗೆ ಮನೆಗೆ ಬಂದು ಪ್ರಯೋಗ ಮಾಡ್ತೀನಿ ಅಂತಿತ್ತು, ನಾನು ಬೇಡ ಅಂದೆ. ನೀನೇ ಹೇಳಾದರೆ ಈ ವಯಸ್ಸಿನಲ್ಲಿ ಹೆಂಡತಿ ಕೈನಲ್ಲಿ ಕೆಲಸ ಮಾಡ್ತಿದ್ರೆ ಗಂಡಸ ಜಾತಿಗೆ ಅವಮಾನ ಅಲ್ವಾ? ಅದೇನು ಪ್ರೀತಿ ಮಾಡ್ತೀರಾ ನೀವಿಬ್ರು? ನಿಮ್ಮಿಬ್ರನ್ನ ನೋಡ್ತಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ. ಹಿಂಗೇಜಲ್ಲಿದ್ರು ನಾನು ನಿಮ್ಮಿಬ್ರು ಥರ ಬದುಕಕ್ಕಾಗ್ತಿಲ್ವಲ್ಲ ಅಂತ. ಯಾಕೋ ಒಂಥರ ಇದೆಯಾ? ಶಾಲಿನಿ ಏನಾದರೂ ಅಂದ್ಲ? ಅದು ಗೌರಿ, ಸೀನಿಯರ್ಗೆ ಆಸೆಯಿಂದ ಒಂದು ಸೀರೆನ ಇಂಡೈರೆಕ್ಟಾಗಿ ಪ್ರೆಸೆಂಟ್ ಮಾಡಿದೆ. ಬಟ್ ಅವಳು ಅದನ್ನು ವಾಪಸ್ ಕೊಟ್ಬಿಡ್ಲು. ನಾನೇನು ಬೇಜಾರು ಮಾಡ್ಕೋಬಾರ್ದು ಅಂದ್ಕೊಂಡೆ, ಆದರೂ ಹಿಂಗಾದಾಗ ಮನ್ಸು ಕೊರಿಯುತ್ತಲ್ವಾ? ನನಗೆ ಅರ್ಥ ಆಗತ್ತೆ ಕಣ. ಆದರೆ ಒಂದಂತೂ ಸತ್ಯ, ಶಾಲಿನಿ ಎಷ್ಟೇ ದೂರ ಆದ್ರೂ ಅವಳ ಮನಸ್ಸು ಮಾತ್ರ ನೆನೆಸುತ್ತಾನೇ ಸುತ್ತಾ ಇರುತ್ತೆ. ನಾನು ಹಾಗೆ ಅಂದ್ಕೊಂಡಿದ್ದೆ, ಈಗಲೂ ಹಾಗೆ ಅಂದ್ಕೊಂಡಿದ್ದೀನಿ ರಚಿನ್. ಬಟ್ ಒಂದೊಂದ್ಸಲ ಹಿಂಗಾದಾಗ ಭಯ ಶುರು ಆಗುತ್ತೆ. ಎಲ್ಲಿ ಅವಳು ನನ್ನನ್ನು ದೂರ ಮಾಡಿಬಿಡ್ತಾಳೋ, ನಾನು ಎಲ್ಲಿ ಅವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ ಆತಂಕ ಆಗುತ್ತೆ ಗೌರಿ. ಅಯ್ಯೋ ಹುಚ್ಚಪ್ಪ, ಅಲ್ವೋ ನೀನೇ ಹೇಳ್ದಾಗೆ ನಿನ್ನ ಚಾಂದನಿನ ಒಟ್ಟು ಮಾಡಬೇಕು ಅಂತ ಶಾಲಿನಿ ದೂರ ಆದ್ಲು. ಶಾಲಿನಿಗೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಯಿತು ಅಂತ ಅಲ್ವಲ್ಲ? ತ್ಯಾಗ ಮಾಡಬೇಕು ಅನ್ನೋ ಹಠಕ್ಕೆ ಬಿದ್ದವರು ಮನಸ್ಸಲ್ಲಿ ಎಷ್ಟೇ ಪ್ರೀತಿ ಇದ್ದರೂ ಮನಸ್ಸನ್ನು ಕಲ್ಲು ಮಾಡ್ಕೊಂಡ್ಬಿಡ್ತಾರೆ. ಶಾಲಿನಿನೂ ಹಾಗೆ ಮನಸ್ಸನ್ನು ಕಲ್ಲು ಮಾಡ್ಕೊಂಡಿದ್ದಾಳೆ, ಮನಸ್ಸೊಳಗೆ ಎಷ್ಟೇ ಪ್ರೀತಿ ಇದ್ರು. ಹಾಗಂತ ನಿರಾಸೆ ಆಗಬೇಡೋದ್ರೆ, ಎಂಥ ಕಲ್ಲಲ್ಲೂ ಹೂ ಅರಳೋ ಶಕ್ತಿ ಪ್ರೀತಿಗೆ ಮಾತ್ರನೇ ಇರೋದು. ಈಗ ನೀನು ಪ್ರೀತಿಯಿಂದಲೇ ಅವಳ ಕಲ್ಲು ಮನಸ್ಸನ್ನ ಕರಗಿಸ್ಬೇಕು, ಅಲ್ಲಿ ಚಿಗುರು ಮೂಡಿಸ್ಬೇಕು, ಹೂ ಅರಳಿಸ್ಬೇಕು. ಅದು ಕಷ್ಟನೇ ಅಲ್ಲ ಕೊಡೋದರೆ ನಿನಗೆ. ನನ್ನನ್ನು ನೋಡು, ಈ 76ನೇ ವಯಸ್ಸಿನಲ್ಲೇ ಈ ಮುತ್ತಿ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಿಸಿದ್ದೇನೆ.
ಮುದ್ಕಿನ ನಾನು ಮುದ್ಕಿ ಅಂದ್ರೆ ನಿನ್ನ ಬಾಣ್ಲೆ ತಲೆ ಅಂತೀನಿ ನೋಡು. ಆಯ್ತು ಬಿಡೆ, ನೀನು ಇಡಂಬಿ. ಇಡಂಬಿನ ಇಡಂಬಿ ಆದ್ರೆ ನಾನು ಭೀಮ ಜೋಡಿ ಸರೋಯ್ತಲ್ಲ. ಇಷ್ಟೇ ಕಾಣೋದರೆ ಹೆಣ್ಮಕ್ಳು ಸಿಟ್ಕೊಳ್ತಾರೆ. ನಾವು ಅದಕ್ಕೆ ನಗ್ನಗ್ತಾ ಒಂದು ಕೌಂಟ್ರ್ ಕೊಟ್ಟರೆ ಸಾಕು, ಪ್ರೀತಿಗೆ ಸೋತು ಬಿಡ್ತಾರೆ. ಸಾನೇನಿಗೆ ಸೋಲಿಸ್ಬೇಕು ಅಂದರೆ ನಿನ್ನ ಪ್ರೀತಿನೇ ಅಸ್ತ್ರ. ನಿಜ ನಿಜ ರಚನ್, ಪ್ರೀತಿಯಿಂದ ಪ್ರೀತಿಗೋಸ್ಕರ ಪ್ರೀತಿ ಮಾಡಿ ಅವ್ರ ಪ್ರೀತಿನ ಗೆದ್ದು ಆಮೇಲೆ ಪ್ರೀತಿಯಿಂದ ಪ್ರೀತಿಗೋಸ್ಕರ ಪ್ರೀತಿ ಮಾಡ್ಕೊಂಡೆ ಅವ್ರ ಜೊತೆಲಿ ಬದುಕ್ತೀನಿ. ಅದು ಕೇಳ ಮಾತು ಇದೆ. ಅದ್ಯಾವ ಪಿಕ್ಚರ್ ಹೀರೋನೇ ಹಿಂಗ್ ಬರ್ತಿದ್ದಾನೆ? ಏನೋ ಮಗ ಇವನ್ ಮುಂದೆ ನಾವು ಡಲ್ ಹೊಡೆದ್ಬಿಡ್ತೀವಲ್ಲ. ಇನ್ LKG ಇಂದ PUC ವರ್ಗು ಎಲ್ಲ ಹುಡುಗಿರು ಎಲ್ಲ ಟೀಚರ್ಸ್ ಇವನಿಂದನೇ ಫಿಕ್ಸು. ನಾವು ಬೇರೆ ಸ್ಕೂಲ್ ನೋಡ್ಕೊಬೇಕಷ್ಟೇ. ಯಾರ್ ಸರ್ ನೀವು? ಹೊಸ ಟೀಚರ ಇಲ್ಲ ಅಭಯ್ ತರ ಹೊಸ ಸ್ಟೂಡೆಂಟಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ಲ? ಲವ್ ಸರ್ ನೀವ ಸರ್ ನಂಬಕ್ಕೆ ಆಗ್ತಿಲ್ವಲ್ಲ ಸರ್. ನಾವ್ಯಾರೋ ಹಿಂದಿ ಪಿಕ್ಚರ್ ಹೀರೋ ಅನ್ಕೊಂಡ್ವಿ. ಹಿಂಗೆ ಹೋದ್ರೆ ಅವಳಿಗೆ ಇಷ್ಟ ಆಗುತ್ತಾ? ಅಯ್ಯೋ ಸೂಪರ್ ಸರ್, ನೀವು ಹಿಂಗೆ ಹೋದ್ರೆ ಅವ್ರು ನಿಮ್ಮನ್ನ ತಪ್ಕೊಂಡು ಅಂತ ಮುತ್ಕೊಟ್ಬಿಡ್ತಾರೆ. ಸರ್ ಅಲ್ಲಿ ನೋಡಿ ಸರ್, ನಿಮ್ಮ ಹುಡುಗಿ ಅಲ್ಲೇ ಇದ್ದಾಳೆ, ಹೋಗಿ ಪ್ರಪೋಸ್ ಮಾಡಿ ಸರ್. ಅವ್ರು ನನಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ಹೇಳೋವರೆಗೂ ಅವ್ನು ನನ್ನ ಜೊತೆ ಮಾತಾಡಲ್ವಂತೆ. ಏನಂತೆ ಸರ್? ಈಗ 2 + 2 4, 2 × 2 4 ಅಲ್ವಾ? ಅದೇ ರೀತಿ ಕೂಡ್ಸಿದ್ರು ಗುಣ್ಸಿದ್ರು ಒಂದೇ ಉತ್ತರ ಬರ್ಬೇಕಂತೆ. ಆ ಉತ್ತರ ತಿಳ್ಕೊಂಡು ಬಾ, ಆಗ್ಲೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಕೂಡ್ಸಿದ್ರು ಗುಣ್ಸಿದ್ರು ಒಂದೇ ಉತ್ತರನ? ಅದೇಂಗೆ ಸರ್? ಸರ್ ಇದನ್ನ ಮಾತ್ರ ಬಿಡ್ಲೇಬಾರ್ದು ಸರ್. ಸಾರಿ, ನಿಮ್ ಗಂಡಸ್ತನದ ಪ್ರಶ್ನೆ ಸರ್, ಇದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡ್ಲೇಬಾರ್ದು.
0 ಇಂಟು 0 ಎಷ್ಟು? 0. 0 ಪ್ಲಸ್ 0 ಅದು 0ನೇ. 0 ಉತ್ತರ ಸಿಕ್ತಲ್ಲಯ್ಯ. ಹೆಂಗ್ ಸರ್ ನಾವು? ಏನಯ್ಯ ಇಷ್ಟೊಂದು ಈಸಿನ? 0 ಅಂದರೆ ಶೂನ್ಯ ಅಂದ್ಕೊಂಡಿದ್ದೆ. ಶೂನ್ಯದಲ್ಲಿ ಬ್ರಹ್ಮಾಂಡನೇ ಇದೆಯಲ್ಲಯ್ಯ. ಥ್ಯಾಂಕ್ ಯು. ಅಯ್ಯೋ ಶೂನ್ಯ. ಸರ್ ತಡೆ ಮಾಡಬೇಡಿ ಸರ್, ಮೊದಲು ಪ್ರಪೋಸ್ ಮಾಡಿ, ಆಮೇಲೆ ಯಾವುದಾದ್ರೂ 5ನೇ ಕ್ಲಾಸ್ ಹುಡುಗ ಇದು ಕೂತ ಕೊಟ್ಬಿಟ್ರೆ ನಿಮ್ಮ ಮಾನ ಮರ್ಯಾದೆ ಗತಿ ಏನು ಸರ್? ಮೊದಲು ಹೋಗಿ ಹೊಡಿ ಸರ್. ಸರ್ ಇನ್ನೊಂದು ಮಾತು, ನೀವು ಅವ್ರನ್ನ ಪ್ರಪೋಸ್ ಮಾಡ್ಬೇಕಾರೆ ಫುಲ್ ಇಂಗ್ಲೀಷಲ್ಲಿ ಬಿಲ್ಡಪ್ ಕೊಟ್ಕೊಂಡು ಪ್ರಪೋಸ್ ಮಾಡಿ. ಅಯ್ಯೋ ಹೋಗಯ್ಯ, ನನಗೆ ಇಂಗ್ಲೀಷೆಲ್ಲ ಬರೋದಿಲ್ಲ. ಕನ್ನಡ ಹುಡುಗಿನ ಕನ್ನಡದಲ್ಲಿ ಪ್ರೀತಿ ಮಾಡಿದ್ರೇ ಚಂದ. ನಾನು ಬರಲಾ? ಎಲ್ಲ ಇವನ ನನ್ನ ಸೀನಿಯರ್ ಕಡೆಗೆ ಹೋಗ್ತಾ ಇದ್ದಾನೆ. ಸೊನ್ನೆ ಇಂಟು 0 ಈಸ್ ಈಕ್ವಲ್ ಟು 0. 0 ಪ್ಲಸ್ 0 ಈಸ್ ಈಕ್ವಲ್ ಟು 0. ಹೇಗೆ? ಪರವಾಗಿಲ್ವೇ? ಮ್ಯಾಥ್ಸ್ ಟೀಚರ್ ಆಗಿದ್ದಕ್ಕೂ ಮರ್ಯಾದೆ ಉಳಿಸ್ಕೊಂಡೇ ಬಿಟ್ರಿ. ಏನ್ರಿ ಇದು ನಿಮ್ಮ ವೇಷ? ಚೆನ್ನಾಗಿದೆ ಅಲ್ವಾ? ನಿಮ್ಮ ಥರಾನೇ ಇದೆ. ಥ್ಯಾಂಕ್ ಯು. ಇದೆಲ್ಲ ನಿಮಗೋಸ್ಕರನೇ. ಯಾಕೆ? ಅಯ್ಯೋ ಯಾಕ್ರಿ ಹಿಂಗೆ ಕೇಳ್ತಾ ಇದ್ದೀರಾ? ಅಲ್ಲ, ಗಂಡು ಕೋಗಿಲೆ ಕುಹು ಕುಹು ಅಂತ ಹಾಡೋದು ಯಾಕೆ? ಗಣ್ಣವಿಲು ರೆಕ್ಕೆ ಬಿಚ್ಚಿ ಕುಣಿಯೋದು ಯಾಕೆ? ಗಂಡು ಸಿಂಹ ಪಂಜ ಎತ್ತಿ ಅಂತ ಗರ್ಜನೆ ಮಾಡೋದು ಯಾಕೆ? ಎಲ್ಲ ಹೆಣ್ಗೋಸ್ಕರ ತಾನೆ. ಮಿಸ್ಟರ್ ಮೈಂಡ್, ಗ್ರೇಟ್ ಮಿಸ್ಟರ್ ಲೋಕೇಶ್, ತುಂಬಾನೇ ಚೇಂಜ್ ಆಗಿದ್ದೀರಾ. ನಿಮ್ಮ ಮದ್ವೆನೂ ಈ ವರ್ಷನೇ ಆಗ್ಬಿಡುತ್ತೆ ಬಿಡಿ. ಬರ್ಲಾ? ಬಾಯ್. ಶಾಲಿನಿ ಶಾಲಿನಿ. ಅಲ್ಲ ಸರ್, ನಾನು ಹೇಳಿದ್ದೆ ನೀವು ಮಾಡಿದ್ದೇನೋ. ನಾನೇನೇ ಮಾಡಿದೆ? ನೀನು ಹೇಳ್ಕೊಟ್ಟಿದ್ದೆ ತಾನೇ ನಾನು ಮಾಡಿದ್ದು. ಅದು ಸಕ್ಸಸ್ ಆಗೋಯ್ತು. ಸರ್ ನೀವು ಲೆಕ್ಕನ ಹೇಳ್ಬೇಕಾಗಿದ್ದು ನಮ್ಮ ಸ್ಕೂಲ್ ಆಯಾಗ್ತಾನೆ. ಏನೋ ಪುಟ್ಟ ತಮಾಷೆ ಮಾಡ್ತಿದ್ಯೇನೋ? ಕಂಡೋರ್ ಲವರ್ಗೆಲ್ಲ ಪ್ರಪೋಸ್ ಮಾಡೋ ಅಂತ ಜಾಯಮಾನ ನಮ್ದಲ್ಲ. ಏನ ಕಂಡೋರ್ ಲವರ? ನೀನು ಆಯಂತಾನೆ ಲವ್ ಮಾಡ್ತಿರೋದು.